ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಕೊಟ್ಟಂತಹ ಈ ಕೃಪೆಗಾಗಿ, ದೇವರು ನಿಮಗೆಲ್ಲರೂ ಕೊಟ್ಟಂತಹ ಆಶೀರ್ವಾದಗಳಿಗಾಗಿ ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನ ವಾಕ್ಯ ದಿನಕ್ಕಾಗಿ ಪ್ರಕಟಣೆ 3ನೇ ಅಧ್ಯಾಯ 8ನೇ ವಚನದಲ್ಲಿ 2ನೇ ಭಾಗ ಹೀಗೆ ಬರೆಯಲ್ಪಟ್ಟಿದೆ. ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನ ತೆರೆದಿಟ್ಟಿದ್ದೇನೆ. ದೇವರ ವಾಕ್ಯದಲ್ಲಿ ಯೋಹಾನನು ಬರಿತಾ ಹೇಳುವಂತಹ ಮಾತು, ನಿನ್ನ ಎದುರುಗಡೆ ಒಂದು ಬಾಗಿಲನ್ನ ತೆರೆದಿಟ್ಟಿದ್ದೇನೆಂಬುದಾಗಿ ದೇವರು ಆತನು ತನ್ನ ವಾಕ್ಯಗಳನ್ನ ಕೈಕೊಂಡು ನಡೆಯುವವರಿಗೆ ಕೊಡುವಂತಹ ಒಂದು ವಾಗ್ದಾನವಾಗಿದೆ. ದೇವರು ಮೊಟ್ಟ ಮೊದಲಾಗಿ ಇಸ್ರಾಯೇಲರನ್ನ ಆರಿಸಿಕೊಂಡಾಗ ಮೋಶೆಯ ಮುಖಾಂತರವಾಗಿ ದೇವರು ಧರ್ಮಶಾಸ್ತ್ರವನ್ನ, ದಶಾಜ್ಞೆಗಳನ್ನ ಆತನು ಕೊಟ್ಟಾಗ ಪ್ರತಿಯೊಬ್ಬರು ಕೂಡ ದೇವರ ಮಾತಿಗೆ ಅಥವಾ ಆತನ ಒಂದು ಆಜ್ಞೆಗಳಿಗೆ ವಿಧೇಯರಾಗಬೇಕೆಂಬುದನ್ನು ದೇವರು ಬಯಸುವುದನಾಗಿದ್ದ. ವಿಧೇಯರಾಗುವುದರಿಂದ ನಮಗೆ ಬರುವಂತ ಆಶೀರ್ವಾದಗಳು ಅದು ಹೇರಳವಾಗಿರ್ತದೆ ಎಂಬುದನ್ನು ನಾವು ಗಮನಿಸುವಂತನಾಗಿದೆ. ದೇವರು ಯಾರು ತನ್ನ ವಾಕ್ಯದ ಪ್ರಕಾರವಾಗಿ ನಡೀತಾರೋ ಅಂಥವರ ಮೇಲೆ ತನ್ನ ಕಟಾಕ್ಷವನ್ನ, ಅಂಥವರ ಮೇಲೆ ತನ್ನ ಒಂದು ಪ್ರೀತಿಯನ್ನ, ಅಂಥವರ ಮೇಲೆ ತನ್ನ ಕರುಣೆನ ಇಟ್ಟು ಅವರನ್ನು ಅಭಿವೃದ್ಧಿಪಡಿಸಿ ಆಶೀರ್ವದಿಸುವನಾಗಿದ್ದಾನೆ. ದೇವರೊಂದು ಯೋಜನೆ, ದೇವರ ಒಂದು ಆಲೋಚನೆ ಪ್ರತಿ ಮನುಷ್ಯನು ಕೂಡ ದೇವರ ಮಾತಿಗೆ ವಿಧೇಯನಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂಬುದನ್ನು ದೇವರು ಬಯಸುವನಾಗಿದ್ದಾನೆ. ಆದಮ ಹವ್ವಳಿಗೂ ಕೂಡ ದೇವರು ಕೊಟ್ಟಂತಹ ಅದೇ ಆಜ್ಞೆಯಾಗಿತ್ತು. ಅವರಿಗೆ ದೇವರು ಕೊಟ್ಟಂತಹ ಅನೇಕ ಆಶೀರ್ವಾದಗಳನ್ನು ಅವರು ಮರ್ತು ಬಿಟ್ಟು ಅವಿಧೇಯರಾಗಿ ಆಶೀರ್ವಾದವನ್ನು ಕಳೆದುಕೊಂಡರು. ಪ್ರಿಯರೇ, ಇಲ್ಲಿ ಪ್ರಕಟಣೆಯಲ್ಲಿ ಯೋಹಾನನು ಬಹಳ ವಿವರವಾಗಿ ಬರೆಯುತ್ತಾ ಹೇಳುತ್ತಿದ್ದಾನೆ, ದೇವರು ತನ್ನ ವಾಕ್ಯದ ಪ್ರಕಾರವಾಗಿ ಯಾರು ನಡೀತಾರೋ ಅವರ ಮುಂದೆ ದೇವರು ಬಾಗಿಲನ್ನ ತೆರೆದಿಟ್ಟಿದ್ದಾನೆ. ಅದು ಆಶೀರ್ವಾದದ ಒಂದು ಬಾಗಿಲು, ಸಮಾಧಾನದ ಒಂದು ಬಾಗಿಲು, ಬಿಡುಗಡೆಯ ಒಂದು ಬಾಗಿಲು, ಉಜ್ಜೀವನದ ಬಾಗಿಲು. ಹೀಗೆ ನಿಮ್ಮ ಜೀವನದಲ್ಲಿ ಅನೇಕ ವಿಧವಾದಂತಹ ಬಾಗಿಲುಗಳನ್ನು ತೆರೆದಿಟ್ಟಿರುವನು ದೇವರಾಗಿದ್ದಾನೆ. ದೇವರು ನಿಮ್ಮ ಮುಂದೆ ಬಾಗಿಲನ್ನು ತೆರೆದಿಟ್ಟಿರುವಾಗ ಶೈತಾನನು ಅನೇಕ ವಿಧವಾಗಿ ಆ ಬಾಗಿಲನ್ನ ಪ್ರವೇಶಿಸದಂತೆ, ಆಶೀರ್ವಾದಗಳನ್ನು ಪಡೆದುಕೊಳ್ಳದಂತೆ ಸೈತಾನನು ಹೋರಾಟ ಮಾಡುವನಾಗಿದ್ದಾನೆ. ಆದರೆ ಪ್ರಿಯ ದೇವ ಸಹೋದರ ಸಹೋದರಿಯೇ, ನಿಮ್ಮ ಜೀವಿತಗಳಲ್ಲಿ ನೀವು ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯಕ್ಕೆ ವಿಧೇಯರಾಗಿ ನೀವು ನಡೆಯುವಾಗ, ಅಥವಾ ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ, ಅಥವಾ ಆತನ ವಾಕ್ಯವನ್ನು ಕಾಪಾಡಿಕೊಂಡು ನೀವು ಹೋಗುವುದರಿಂದ ನಿಮ್ಮ ಜೀವನದಲ್ಲಿ ಅನೇಕ ಬಾಗಿಲುಗಳನ್ನು ದೇವರು ತೆರೆದಿಟ್ಟಿದ್ದಾನೆ. ಪ್ರಿಯರೇ, ಇವತ್ತು ಆ ಬಾಗಿಲನ್ನು ನೀವು ಪ್ರವೇಶಿಸಲಿಕ್ಕೆ ನೀವು ಬಯಸುತ್ತಾ ಇದ್ದೀರಾ? ಅಂತಹ ಒಂದು ಬಿಡುಗಡೆಯ ಒಂದು ಆಶೀರ್ವಾದಕರವಾದಂತಹ ಬಾಗಿಲು ನಿಮ್ಮ ಜೀವಿತದಲ್ಲಿ ತೆರೆಯಲ್ಪಡಬೇಕೆಂಬುದಾಗಿ ಅನೇಕ ತಿಂಗಳುಗಳು, ವರ್ಷಗಳಿಂದ ನೀನು ಪ್ರಾರ್ಥನೆ ಮಾಡುತ್ತಿದ್ದೀರಾ. ದೇವರ ವಾಕ್ಯದ ಪ್ರಕಾರವಾಗಿ ಆತನ ವಾಕ್ಯಗಳನ್ನು ನಾವು ಕಾಪಾಡಿಕೊಳ್ಳಬೇಕಂದ್ರೆ ಅದರಂತೆ ನಾವು ನಡೆಯುವಂತವರಾಗಿರ್ಬೇಕು. ನಿಮ್ಮ ಉದ್ಯೋಗದಲ್ಲಿ ಇರಬಹುದು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ಅಥವಾ ಅನೇಕ ನಿಮ್ಮ ಆಲೋಚನೆಗಳಲ್ಲಿ ಅನೇಕ ಬಾಗಿಲು ತೆರೆಯಲ್ಪಡಬೇಕೆಂಬುದಾಗಿ ಇವತ್ತು ನೀವು ಬಯಸುತ್ತಿರುವುದಾದರೆ ದೇವರ ವಾಕ್ಯದಂತೆ ನಡೆಯಿರಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ದೇವರು ನಿಮ್ಮ ಮುಂದೆ ಬಾಗಿಲನ್ನ ಆಗಲೇ ತೆರೆದಿಟ್ಟಿದ್ದಾನೆ. ಆದ್ರೆ ಬಾಗಿಲ ಒಳಗಡೆ ನಾವು ಪ್ರವೇಶಿಸಿ ಎಲ್ಲ ಸಕಲ ವಿಧವಾದ ಆಶೀರ್ವಾದಗಳನ್ನ, ಎಲ್ಲಾ ಬಿಡುಗಡೆಗಳನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ, ಸಮೃದ್ಧಿಯನ್ನ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಪಡೆದುಕೊಳ್ಳಬೇಕೆಂಬುದಾಗಿ ನಾವು ಬಯಸುವುದಾದರೆ ಆತನ ಮಾತಿನಂತೆ ನಾವು ನಡೆಯಬೇಕು, ಆತನ ವಾಕ್ಯದಂತೆ ನಾವು ನಡೆಯಬೇಕು, ಆತನ ಆಜ್ಞೆಗಳನ್ನ ನಾವು ಕೈಕೊಂಡು ನಡೆಯಬೇಕೆಂಬುದನ್ನ ದೇವರು ಇವತ್ತು ಬಯಸುವಂತನಾಗಿದ್ದಾನೆ. ಪ್ರಿಯರೇ, ಇವತ್ತು ನೀವು ಆ ಬಾಗಿಲನ್ನ ಪ್ರವೇಶಿಸಲಿಕ್ಕೆ ನೀವು ಬಯಸುತ್ತಾ ಇದ್ದೀರಾ? ದೇವರ ಮಾತಿನಂತೆ ನಡೆಯಿರಿ. ದೇವರು ನಿಮ್ಮನ್ನ ಆಶೀರ್ವಾದಗಳನ್ನು ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಕರ್ತನೆಯಪ್ಪ, ನಿನ್ನ ವಾಕ್ಯಗಳನ್ನ ಕೇಳಿದಂತಹ ಪ್ರತಿ ಸಹೋದರ ಸಹೋದರಿಯನ ಕರ್ತನೆಯಪ್ಪ ನೀನು ಆಶೀರ್ವಿಸಬೇಕಾಗಿ ನಾನು ಬೇಡಿಕೊಳ್ಳುವಂತನಾಗಿನ ಸ್ವಾಮಿ. ಕರ್ತನೆ, ನಿನ್ನ ನಂಬಿಗಸ್ತನಾದಂಥ ದೇವರು ರಾಜ, ನಿನ್ನ ವಾಕ್ಯಗಳಿಗೆ ವಿಧೇಯರಾಗಿ ನಿನ್ನ ವಾಕ್ಯಗಳನ್ನು ಕಾಪಾಡಿಕೊಂಡು ಯಾರು ಬರುತ್ತಾರೋ ಅವರ ಮುಂದೆ ನಿನ್ನ ಈಗಾಗಲೇ ಬಾಗಿಲನ್ನು ತೆರೆದಿಟ್ಟಿರುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಅಂತ ಬಾಗಿಲನ್ನ ಅನೇಕ ವಿಧವಾಗಿ ಹೋರಾಟಗಳಿಂದ ಆ ಬಾಗಿಲನ್ನು ಪ್ರವೇಶಿಸದಂತೆ ಮಧ್ಯದಲ್ಲಿ ಬರುವಂತಹ ಎಲ್ಲ ಸೈತಾನ ಬಲಶಕ್ತಿ ಕಾರ್ಯಗಳನ್ನ ನಿನ್ನ ಅಧಿಕಾರ ನಾಮದಲ್ಲಿ ಮುರಿತೇವೆ ಸ್ವಾಮಿ. ಬಿಡುಗಡೆಗಳನ್ನು ಕಾಣಲಿಕ್ಕೆ, ಆಶೀರ್ವಾದಗಳನ್ನು ಕಾಣಲಿಕ್ಕೆ, ಸಮೃದ್ಧಿಯನ್ನು ಕಾಣಲಿಕ್ಕೆ ನಿನ್ನ ಕೃಪೆಯನ್ನು ಕರ್ತನೆಪ್ಪ ಇನ್ನು ಕೊಡಬೇಕಾಗಿ ನಾನು ಪ್ರಾರ್ಥಿಸುವಂತನಾಗಿನ ಸ್ವಾಮಿ. ಎನ್ನ ಮಹಿಮೆ ನಿನ್ನ ಪ್ರಸನ್ನದಿಂದ ಆವರಿಸಲ್ಪಡಲಿ ಸ್ವಾಮಿ. ಘನತೆ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಲಿ. ಯೇಸುವನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ, ಆಮೇನ್.
ದೇವರ ನಿರಂತರವಾಗಿ ಅನೇಕ ಬಾಗಿಲುಗಳನ್ನು ನಿಮ್ಮ ಜೀವಿತದಲ್ಲಿ ತೆರೆದು ಆಶೀರ್ವಾದವನ್ನು ತುಂಬಿಸಿ ನಡೆಸಲಿ ಎಂಬುದಾಗಿ ನಾನು ನಿರಂತರವಾಗಿ ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.